ಇನ್ಸ್ಟಾದಲ್ಲೇ ನನಗೆ ಇದು ಮಾಡ್ತಾನೆ. ಹ್ಞೂ ಇವ್ರು ನೋಡು ಒಂದು 2-3 ಸತಿ ಇವ್ರದ್ದು ಪೇಜ್ ನೋಡು ಅಂತ. ಓಕೆ. ಯಾಕಂದ್ರೆ ನಮ್ದು ಹಿಂಗೆ ಆಗಿತ್ತಲ್ಲ, ಇವನೊಬ್ಬನೇ ನಾವು ಜೊತೆ ಇರೋದಂದ್ರೆ ನಾನು ಅವನಿದ್ದು ಹಾಂ ಬರ್ತಾ ಇರ್ತಾನೆ. ನಾನು ಅವ್ನ ತೋಟಕ್ಕೆ ಹೋಗ್ತೀನಿ, ಅವ್ನು ನನ್ನ ತೋಟಕ್ಕೆ ಬರ್ತಾನೆ. ಓಕೆ. ಏನಿದ್ರು ಒಬ್ರೊಬ್ರು ಶೇರ್ ಮಾಡ್ಕೊತೀರ? ಶೇರ್ ಮಾಡ್ಕೊತೀವಿ. ಎಷ್ಟು ವಿಡಿಯೋ ನೋಡಿದ್ರಿ ನಮ್ಮದು? ಸರ್ ಸುಮಾರು ನೋಡಿದ್ದೀವಿ ಸರ್, ಕೈಲ ಅಷ್ಟೇ. ಅಲ್ಲ, ಅವ್ರ ತೋಟ ಚೆನ್ನಾಗಿ ಮಾಡ್ಕೊಂಡಿದ್ದಾರಾ? ಅವ್ನದು ಮಸ್ತ್ ಐತೆ, ಅವ್ನು ಎರೇನಲ್ಲ. ಈಗ ಹಿಂಗಾಗಿದೆ ಅಂದರೆ ಸ್ವಲ್ಪ ಗಟ್ಟಿ ಮಣ್ಣಾಗಿದೆ, ಹಾರ್ಡ್ ಆಗಿದೆ ಮಣ್ಣು. ಈಗ ಸಾಯಿಲ್ ಟೆಸ್ಟ್ ನೋಡಿದಾಗೂ ಏನು ಬಂದಿದೆ ಅಂದರೆ, ಈಗ pH ನೋಡಿದ್ರು ಜಾಸ್ತಿ ಇದೆ, ಮತ್ತು ನೈಟ್ರೋಜನ್ ಅಂದರೆ ಸಾರಜನಕ ಕಡಿಮೆ ಇದೆ, ಗಂಧಕ ಕಡಿಮೆ ಇದೆ. ಈಗ ಅದಕ್ಕೆ ನಾವು ಕರೆಕ್ಟಾಗಿ ಗೊಬ್ಬರ ಕೊಟ್ಟರೆ ಅದು ಕರೆಕ್ಟ್ ಒಂದು ಲೆವೆಲಿಗೆ ಬರುತ್ತೆ, ನ್ಯೂಟ್ರಲ್ ಲೆವೆಲಿಗೆ ಬರುತ್ತೆ ಅದು. ಈಗ ಅದ್ರ ಪ್ರಕಾರ ನಾನು ರಿಕಮೆಂಡೇಷನ್ ಹೇಳ್ತೀನಿ ನಿಮಗೆ. ನೀವು ಫಸ್ಟ್ ಏನು ಮಾಡಿ ಅಂತಂದರೆ, ಈ ಲಾಸ್ಟ್ ಟೈಮ್ ಕಳೆನಾಶಕ ಹೊಡೆದಿರಲ್ಲ, ಕಳೆನಾಶಕ ಹೊಡೆಯೋಕೆ ಹೋಗಬೇಡಿ ಯಾವುದು. ಯಾಕಂದರೆ ಕಳೆನಾಶಕದಿಂದ ಕಳೆ ಎಲ್ಲ ಕ್ಲೀನ್ ಆಗ್ಬೋದು, ತೋಟನೂ ಸ್ವಚ್ಛ ಆಗುತ್ತೆ, ಬಟ್ ಮಣ್ಣು ಹಾಡಾಗ್ತದೆ. ಹೌದು, ಅದಕ್ಕೆ ಫಸ್ಟ್ ಟೈಮ್ ಹೊಡೆದಿರೋದು ನಾನು 4 ವರ್ಷದಲ್ಲಿ ಫಸ್ಟ್ ಟೈಮ್ ಹೊಡೆದಿರೋದು ಅದು.